ಛೇದ ಧೀರ ಕುಠಾರವೂ ಎನುತ ಮೃಗೋದರನು ತೂಗಿದನು ಗದೆಯನು ಗಾಢ ಕೋಪದಲ್ಲಿ. ಇವನಿಗೆ ಮೊದಲೇ ಕೋಪ, ದ್ರೌಪದಿ ಮೂದರಿಸಿಬಿಟ್ಲು. ಆಗ ಬಹಳ ಕೋಪದಿಂದ ಹೇಳ್ತಾ ಇದ್ದಾನೆ, ಹೊರಟೆ ಕುರುರಾಜ ವಂಶಚ್ಛೇದ ಧೀರ ಕುಠಾರ. ಈ ಗದೆ ಕೌರವ ವಂಶವೆಂಬತಕ್ಕಂಥದ್ದನ್ನ ಕತ್ತರಿಸ್ತಕ್ಕಂಥ ಕತ್ತಿ ಇದು, ಕುಠಾರ. ತೂಗ್ತೇನೆ, ಈ ಕೂಡಲೇ ನುಗ್ಗಿ ಬಿಡ್ತೇನೆ, ಹಸ್ತಿನಾವತಿಗೆ ನುಗ್ಗಿ ಕೌರವ ವಂಶವನ್ನೇನೆ ಕತ್ತರಿಸಿ ಬಿಡ್ತೇನೆ ಅಂತ ಹೇಳಿ ಭೀಮಸೇನ ಗದೆಯನ್ನು ತೂಗಿದ. ಆ ಕೂಡಲೇನೆ ಧರ್ಮರಾಜನಿಗೆ ಗಾಬರಿ. ಗದೆ ತೂಗೋದನ್ನು ನೋಡಿ ಧರ್ಮರಾಜ ಓಡಿ ಬಂದ. ಏಕಿದೇಕೆ ವೃಥಾ ನಿಶಾಟಂ ವ್ಯಾಕರಣ ಪಾಂಡಿತ್ಯವೂ ಅಕಟ ವಿವೇಕರಹಿತನೇ ನೀ ವೃಕೋದರ ಧ್ರುಪದ ಸುತೆಯಂತೆ ನೀ ವಿವೇಕರಹಿತನೇ. ಸಾಕು ಸಾಕೈತಮ್ಮ ಸತ್ಯವೇ ಸಾಕು ನಮಗೆ, ಮದೀಯ ಪುಣ್ಯ ಶ್ಲೋಕತೆಯನುಳು ಎಂದು ಗಲ್ಲವ ಹಿಡಿದನ ನಿಲಜನ. ಭೀಮನ ಕೋಪವನ್ನ ಶಾಂತಗೊಳಿಸಬೇಕು ಅಂತ ಧರ್ಮರಾಜ ಎದ್ದು ಬಂದು ಅವನ ಗಲ್ಲವನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ಭೀಮ ಅವಳಿಗೇನೋ ಸಂಕಟ, ಪಾಪ ನಾವೆಲ್ಲ ಪತಿಗಳೆಲ್ಲ ಈ ರೀತಿ ಕಷ್ಟದಲ್ಲಿ ಇದಾರಲ್ಲ ಅಂತ ಸಂಕಟ ಆಗಿ ದ್ರೌಪದಿ ಆ ಹೆಣ್ಣು ಹೃದಯ ವಿವೇಕ ಸ್ವಲ್ಪ ಕಮ್ಮಿ, ಸಂಕಟ ಪಡ್ತಾರಲ್ಲ ಪತಿಗಳು ಅಂತ ಅವಳು ಆ ಮಾತು ಹೇಳಿದ್ರೆ, ನೀನು ಅವಳಂತೆ ವಿವೇಕ ರಹಿತನೇನಪ್ಪ, ನಿಂಗೆಲ್ಲ ಗೊತ್ತಿಲ್ವೇನಪ್ಪ, ಈ ರೀತಿ ರಾಕ್ಷಸರ ಆ ವ್ಯಾಕರಣ ಪಾಂಡಿತ್ಯ ಬೇಕಾಗಿಲ್ಲ, ನಮ್ಮ ಸತ್ಯ ಮುಖ್ಯ, ಸತ್ಯವನ್ನ ಉಳಿಸು ಭೀಮಸೇನ, 13 ವರ್ಷ ಕಳೀಲಿ, ಸಮಾಧಾನ ತಾಳು ಅಂದ. ಆಗ ಭೀಮ ಹೇಳ್ತಾ ಇದ್ದಾನೆ, ಅಣ್ಣ ಸಮಾಧಾನ ತಾಳ್ತೇನೆ, ತಾಳೋಣ, ನಾನು ಹೇಳ್ತಕ್ಕಂಥದ್ದಕ್ಕೆ ನೀನು ಉತ್ತರ ಕೊಡು. ಯೋನೂನಂ ಅಮಿತಾಯುಷ್ಯಾತ್ ಅಥವಾಪಿ ಪ್ರಮಾಣವಿತು ಸಕಾಲಂ ವೈ ಪ್ರತೀಕ್ಷೇತ ಸರ್ವಂ ಪ್ರತ್ಯಕ್ಷಿ ದರ್ಶಿವಾನ್. ಯಾವನು 100 ವರ್ಷ ಆಯುಷ್ಯವುಳ್ಳವನು ಅಂತ ಸಂಪೂರ್ಣವಾಗಿ ಅವನಿಗೆ ಖಾತ್ರಿ ಆಗಿದ್ರೆ ನೀನು ಹೇಳಿದಂತೇನೆ 13 ವರ್ಷ ಕಳೀಲಿ, ಕಾಲವನ್ನು ನಿರೀಕ್ಷಣೆ ಮಾಡೋಣ ಅಂತ ನಾನು ಹೇಳ್ತೇನೆ. ಅಮಿತಾಯು ಆಗ್ಬೇಕಮ್ಮ, 1000 ವರ್ಷ ಆಯುಷ್ಯ ಇರಬೇಕು, ಬೇಕಾದ್ರೆ ಅವನು ತಾಳಬಹುದು. ಅಥವಾ ನನ್ನ ಆಯುಷ್ಯ ಇಷ್ಟಿದೆ ಅಂತ ಸಂಪೂರ್ಣವಾಗಿ ಪ್ರತ್ಯಕ್ಷ ದರ್ಶಿವಾನ್, ಸಂಪೂರ್ಣವಾಗಿ ಗೊತ್ತಿರಬೇಕು, ಅಂಥವನು ತಾಳಬಹುದು. ಯಾವಾಗಲೂ ಕೂಡ ಅಣ್ಣ ಬ್ರಾಹ್ಮಣನಿಗೆ ಇಂಥ ಧರ್ಮ ಅಂತ, ಶಾಂತಿ ಕ್ಷಮ ಬ್ರಾಹ್ಮಣ ಧರ್ಮ. ಕ್ಷತ್ರಿಯ ಧರ್ಮ ಏನು ಅಂತಂದ್ರೆ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಕ್ಷತ್ರಿಯನಾಗಿರ್ತಕ್ಕವನು ದಾನ ಮಾಡಬೇಕು, ಭಿಕ್ಷೆ ಮಾಡಬಾರದು, ಪ್ರಜೆಗಳನ್ನ ಕಾಪಾಡಬೇಕು, ಶೌರ್ಯವನ್ನು ತೋರಿಸ್ಬೇಕು, ತೇಜಸ್ವಂತನಾಗಿರ್ಬೇಕು, ಧೈರ್ಯವಂತನಾಗಿರ್ಬೇಕು, ದಕ್ಷನಾಗಿರ್ಬೇಕು, ಇದು ಕ್ಷತ್ರಿಯನ ಧರ್ಮ. ಈಗ ನೀನು ಒಂದು ನಿಬಂಧನೆ ಹಾಕ್ಬಿಟ್ಟೆ, ಜೂಜಿನಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸದಲ್ಲಿ ನಾವು ಪಟ್ಟಣದಲ್ಲೇ ಇರಬೇಕು, ನಮ್ಮನ್ನೇನಾರು ಅವರು ಕಂಡುಬಿಟ್ರೆ ಮತ್ ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ನಿಬಂಧನೆ ಹಾಕಿದೀಯ. 12 ವರ್ಷ ವನವಾಸ ಸುಖವಾಗಿ ಮಾಡ್ಬಿಡ್ಬೋದು, 13ನೇ ಆ ಅಜ್ಞಾತವಾಸ ಇದೆಯಲ್ಲ, ನಮ್ಮನ್ನು ಬಚ್ಚಿಟ್ಕೊಳ್ಳೋದಕ್ಕೆ ಅಗತ್ಯ. ಮೋಡ ಬರಬಹುದು ಆಕಾಶದಲ್ಲಿ, ಸೂರ್ಯನ ಕಾಣದ ಹಾಗೆ ಮೋಡ ಮುಚ್ಚೋಕ್ ಸಾಧ್ಯವೇನು? ಸೂರ್ಯನ ಎಲ್ಲ ಒಂದ್ ಕಡೆ ಮುಚ್ಕೊಳ್ಳುತ್ತೆ, ಮತ್ತೆ ಇನ್ನೊಂದ್ ಕಡೆ ಸೂರ್ಯ ಹೊರಗೆ ಬಂದ್ಬಿಡ್ತಾನೆ. ಹಿಮವತ್ ಪರ್ವತವನ್ನ ಹುಲ್ಲಿನ ಮುಷ್ಟಿಯಿಂದ ಒಂದು ಹೊರೆ ಹುಲ್ಲು ಹಾಕ್ಬಿಡ, ಹಿಮವತ್ ಪರ್ವತ ಮುಚ್ಚಿ ಬಿಡ್ಲಿ, ಮುಚ್ಚುತ್ತೇನದು ಹಿಮವತ್ ಪರ್ವತ. ಹಾಗಾದ್ರೆ ಏನಾಗತ್ತೆ ಅರ್ಥ? ಈಗ ಪತ್ತೆ ಹಚ್ತಾರೆ, ಮತ್ ಕಾಡಿಗೆ ಹೋಗೋದು, ಮತ್ತೆ ಅಜ್ಞಾತವಾಸ, ಪತ್ತೆ ಹಚ್ತಾರೆ, ಮತ್ತೆ ಹಂಗೆ ಇದ್ಬಿಡೋದೇನು? ರಾಜಧರ್ಮ ಪಾಲಿಸ್ಬೇಕೋ ಇಲ್ವೋ? ರಾಜನಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಜಾಪರಿಪಾಲನಾ ಮುಖ್ಯ ಧರ್ಮ. ಆ ಮುಖ್ಯ ಧರ್ಮದ ಕಡೆ ನಿಗಾ ಕೊಡಬೇಕು. ಅದಕ್ಕೆ ಹೇಳಿದ್ದಾರೆ, ಮುಖ್ಯ ಧರ್ಮಕ್ಕೆ ತೊಂದರೆ ಬರೋ ಸಂದರ್ಭದಲ್ಲಿ ಆಪದ್ಧರ್ಮದಂತೆ ವ್ಯವಹಾರ ಮಾಡು ಅಂತ. ಈಗ ಮುಖ್ಯ ಧರ್ಮಕ್ಕೆ ತೊಂದರೆ ಬರುತ್ತೆ, ಯಾಕೆ? ಪುನಃ 13ನೇ ವರ್ಷ ನಮ್ಮನ್ನ ಕಡಿಗಟ್ತಾರೆ. ಆದ್ರಿಂದ ಇದಕ್ಕೆ ಇಂಥ ಆಪದ್ಧರ್ಮದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಯೋಮಾ ಸಂವತ್ಸರ ದೇವಾತ್ಮ ನೀತೆ. ಈ ಪ್ರತಿನಿಧಿಯಾಗಿ 1 ವರ್ಷಕ್ಕೆ 1 ತಿಂಗಳನ್ನ ಪ್ರತಿನಿಧಿಯಾಗಿ ಭಾವಿಸು, ಇದು ಆಪದ್ಧರ್ಮ. ಅತ್ಯಂತವಾಗಿ ರಾಜತನವೇ ಹೋಗ್ಬಿಡುತ್ತಲ್ಲ, ಆದ್ರಿಂದ ಆಪದ್ಧರ್ಮ ಆಯ್ತು. ಈಗ 1 ತಿಂಗಳನ್ನ 1 ವರ್ಷದಂತೆ ಭಾವಿಸು ಅಂತ ವೇದದಲ್ಲೇನೆ ಹೇಳಿದ್ದಾರೆ. ಯಾಕೆ ಇಂಥ ಆಪದ್ಧರ್ಮ ಅಂತ? ಈಗ ನಾವು 13 ತಿಂಗಳು, 3 ತಿಂಗಳಿಗೂ ಜಾಸ್ತಿನೇ ಕಳೆದಿದ್ದೇವೆ, 2 ವರ್ಷವೇ ಆಗಿದೆ, 13 ತಿಂಗಳು ನಾವು ಕಳೆದಾಗ ಆಯ್ತು. 1 ತಿಂಗಳನ್ನ 1 ವರ್ಷ ಅಂತ ಭಾವಿಸುವಂತ ಶಾಸ್ತ್ರದಲ್ಲೇ ಹೇಳ್ತಾರೆ. ಆ ಶಾಸ್ತ್ರದಂತೆ ನಾವು ನಡೆಯೋಣ, ಯಾಕೆಂದ್ರೆ ಮುಖ್ಯ ಧರ್ಮಕ್ಕೆ ಚ್ಯುತಿ ಬರಬಾರದು. ಈಗ
ಯಜ್ಞ ಮಾಡಬೇಕು. ಯಜ್ಞ ಮಾಡಬೇಕಾದ್ರೆ ಸೋಮಪಾನ ಮಾಡಬೇಕು. ಸೋಮಪಾನ ಮಾಡಬೇಕಾದ್ರೆ ಸೋಮಲತೆ ಇರಬೇಕು. ಸೋಮಲತೆ ಸಿಗೋದಿಲ್ಲ, ಯಜ್ಞ ಬಿಟ್ಬಿಡೋದೇನು? ಅದನ್ನ ಸೋಮಲತೆ ಸಿಗದೇ ಇದ್ದಾಗ ಯಜ್ಞ ನಿಲ್ಲಿಸ್ಬೇಡ. ಪೂತಿಕಾಲತೆ ತಗೊಂಬಂದು ಅದನ್ನ ಸೋಮನ ಸ್ಥಾನಕ್ಕೆ ಇಟ್ಕೊಂಡು ಯಜ್ಞ ಮಾಡುವಂತ ವೇದದಲ್ಲಿ ಹೇಳಿದೆ. ಹಾಗೇನೆ ಅತ್ಯಂತವಾಗಿ ತೊಂದರೆ ಬಂದು ಮುಖ್ಯ ಧರ್ಮಕ್ಕೆ ತೊಂದರೆ ಬಂದಾಗ ಒಂದು ತಿಂಗಳನ್ನ ಒಂದು ವರ್ಷ ಅಂತ ಹೇಳಿ ಭಾವಿಸ್ಬಿಟ್ಟು 13 ವರ್ಷ ಅನ್ನೋದನ್ನ 13 ತಿಂಗಳಿನಲ್ಲೇ ಪೂರೈಸಿ ಮುಖ್ಯ ಧರ್ಮವನ್ನು ಕಾಪಾಡುವಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಷ್ಟಕ್ಕೂ ನಿನಗೆ ತೃಪ್ತಿ ಆಗದೆ ಇದ್ರೆ ಇನ್ನೊಂದು ಉಕ್ತಿ ಹೇಳಿದ್ದಾರೆ. ಒಂದು ಸಾಧುವಾಗಿರ್ತಕ್ಕಂಥ ಒಳ್ಳೆಯ ಒಂದು ಜಾತಿ ಎತ್ತಿಗೆ ಸಂಪೂರ್ಣ ಆಹಾರ, ಹುರುಳಿ, ಹುಲ್ಲು, ನೀರು ಎಲ್ಲ ಕೊಟ್ಟು ಸಾಹಿತ್ಯ ದಾನ ಅಂತ ಒಂದು ಗೂಳಿಗೆ ಸಾಹಿತ್ಯ ದಾನ ಹೊಟ್ಟೆ ತುಂಬುವ ಹಾಗೆ ಕೊಟ್ಬಿಡು. ಇಂಥ ಅನರ್ಥ ಹೋಗುತ್ತೆ ಅಂತ. ಇದು ಸುಳ್ಳಲ್ಲ, ಇದು ಮಾಡಬಾರ್ದು ಮಾಡಿರೋ ತಾನೆ. ಇಂಥ ಅನರ್ಥ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಅಣ್ಣಯ್ಯ ಇದು ಮಾಡಿ ಆಗಿದೆಯಲ್ಲ, 13 ತಿಂಗಳು ಕಳೆದಾಗಿದೆ. ನಾವು 13 ತಿಂಗಳು ಕಳೆದಾಗಿದೆ. ಇನ್ನೂ ನಿನಗೆ ಇನ್ನೇನಾದ್ರು ಅನುಮಾನ ಬಂದ್ರೆ ಒಂದು ಎತ್ತಿ ಕೊಟ್ಬಿಡೋಣ, ಸಂಪೂರ್ಣ ಗ್ರಾಸ ಕೊಟ್ಬಿಡೋಣ, ಈಗ ನನಗೆ ಅಪ್ಪಣೆ ಕೊಟ್ಬಿಡು ಅಂತ ಹೇಳಿ ಭೀಮಸೇನ ಹಠ ಹಿಡಿದ. ಆಗ ಧರ್ಮರಾಜ್ ಹೇಳ್ತಾ ಇದ್ದಾನೆ, ಬೇಡ ಭೀಮ, 13 ವರ್ಷ ತಾಳ್ಕೊಂಡ್ಬಿಡಪ್ಪ, ನನ್ನ ಸತ್ಯವನ್ನು ಉಳಿಸ್ಬಿಡಪ್ಪ ಅಂತ ಹೇಳಿಬಿಟ್ಟು ದ್ರೌಪದಿಗೂ ಸಮಾಧಾನ ಪಡಿಸ್ಬೇಕಲ್ಲ. ಭೀಮ ಸ್ವಲ್ಪ ಸಮಾಧಾನ ಸ್ಥಿತಿಗೆ ಬಂದ. ದ್ರೌಪದಿ ಮತ್ತೇನಾರು ಮೂದಲಿಸ್ಬಿಟ್ರೆ ಅವಳು ಎಲ್ಲರನ್ನೂ ಅಂದ್ಬಿಟ್ಲು, ಧರ್ಮರಾಜನ್ನು ಅಂದ್ಲು. ಇದೇ ಸಂದರ್ಭದಲ್ಲಿ ಇಲ್ಲಿ ಬರೀ ಮೂದಲಿಸಿದಳು ಅಂತ. ಯಾತಕ್ಕೆ ಭೀಮ 10,000 ಆನೆ ಬಲ ನಿಮ್ ತೋಳು ಯಾತಕ್ಕೆ ಥೋ ಅಂದ್ಬಿಟ್ಲು. ಆ ಅರ್ಜುನ್ ಹತ್ರ ಗಾಂಡೀವ ಹೆಸರು ಹೇಳ್ಬೇಡಿ, ಗಾಂಡೀವ ಯಾತಕ್ಕೆ ಇಟ್ಕೊಳ್ಳಿ, ಅವರು ರಾಜಭೋಗ ಮಾಡ್ಲಿ, ಗಾಂಡೀವನ ತಲೆ ದಿಮ್ಮಿಗೆ ಇಟ್ಕೊಂಡು ಮಲ್ಕ್ಯೋ ಅಂತ ಎಲ್ಲರನ್ನೂ ಮೂದಲಿಸ್ತಾ ಇದ್ದಾಳೆ. ಅದು ಯಾಕೆ ಹಾಗೆ ಹೇಳಿದ್ಲು ಅಂದ್ರೆ ಅವಳಿಗೆ ಸಂಕಟ ಇದ್ದದ್ದನ್ನೆಲ್ಲ ಕಳ್ಕೊಂಡು ಅವ್ರು ಮಾಡಿದ್ದಕ್ಕೆಲ್ಲ ಅದೇ ಸಮ ನಾ ಸೋತೆ, ಅವನೇ ಹೇಳಿ ಅಂದ್ರೆ ಇಲ್ಲ ಸೋತಿಲ್ಲ ಅಂತ ಯಾಕೆ ಅನ್ಬಾರ್ದಾಗಿತ್ತು. ನಿಮ್ ಧರ್ಮರಾಜ ಹೇಳಿ ಇದು ಸೂಕ್ಷ್ಮ ಗೊತ್ತಾಗೋಲ್ಲ ಅಂತ ಭೀಷ್ಮರು ಅಂದಾಗ ನಮ್ಮಂಥವ್ರಾಗಿದ್ರೆ ನಾ ಸೋತಿಲ್ಲ ಸುತ್ತ ಮೋಸ ಅಂದ್ಬಿಡ್ತಿದ್ರು. ಎಲ್ಲ ಹೇಳಿದಕ್ಕೆಲ್ಲ ಒಪ್ಕೊಂಡು ಹೀಗೆಲ್ಲ ಮಾಡ್ತಿರಲ್ಲ ಅಂತ ಮಧ್ಯದಲ್ಲಿ ದ್ರೌಪದಿ ಮತ್ತೆ ಸಿಟ್ಟಾಗ್ಬಿಡ್ತಾಳು ಅಂತ ಹೇಳಿ ಆಗ ದ್ರೌಪದಿಗೆ ಧರ್ಮರಾಜ ಹೇಳ್ತಾ ಇದ್ದಾನೆ, ದ್ರೌಪದಿ ಎಲ್ಲ ಇಲ್ಲಿ ವಿಪರೀತವೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ವಿಪರೀತವೇ ಆಗ್ತಾ ಇದೆ. ಅರಸೇ ನಿನ್ನ ಯಶೋಕವನ್ಹಿಯೊಳು ಉರಿವುದರಿದು ಪಜಲಧಿ ಕೇಳಂಬುರುಹಲೋಚನೆ ನಿನ್ನ ಲೋಚನವಾರಿ ಪೂರದಲ್ಲಿ ಈ ಕುರು ನೃಪಾಲನ ಸಿರಿಯ ಶೋಕ ಸ್ಫುರದ ಅನಲನುಜ್ವಲಿಸುವುದು ನಿನ್ನ ಲೋಚನವಾರಿ ಪೂರದಲ್ಲಿ. ಕುರು ನೃಪಾಲನ ಸಿರಿಯ ಶೋಕ ಸ್ಫುರದ ಅನಲನುಜ್ವಲಿಸುವುದು ವಿಪು ವಿರಚಿದದ ವಿಪರೀತಕಿದು ವಿಪರೀತಬಹುದು ಎಂದ. ವಿಪರೀತ ಅಂತ ಬಂದೆ ತಳಕಕ್ಕೆ ಉಲ್ಟಾ ಅಂತ ಇಲ್ಲಿ ವಿಪರೀತ ಅನ್ನೋದಕ್ಕೆ ಉಲ್ಟಾ ಅಂತ ಅದು ಸಿಗ್ಲಿಲ್ಲ. ಅವರು ಉಲ್ಟಾ ಮಾಡಿದ್ದಾರೆ, ಇದು ನಿಂದು ಸರಿಯಾಗಿ ಉಲ್ಟಾ ಆಗಿದೆ ಅಂತ ಧರ್ಮರಾಜ ಸಮಾಧಾನ ಹೇಳೋದು. ಸ್ವಲ್ಪ ಈ ಪದ್ಧತಿ ಗಮನಿಸ್ಬೇಕು. ಅವರು ವಿಪರೀತ ಕೆಲಸ ಮಾಡಿದ್ದಾರೆ, ಎಲ್ಲ ನ್ಯಾಯ ಯಾವುದೂ ಮಾಡಿಲ್ಲ, ಎಲ್ಲ ಉಲ್ಟಾ. ನಮ್ಮನ್ನ ಇಂದ್ರಪ್ರಸ್ಥಪಟ್ಟಣದಿಂದ ಕರೆಸಿದ್ರು, ಸೋಲ್ಸಿದ್ರು, ಅವರ ವರ ಕೊಟ್ಟು ಎಲ್ಲ ಹೋಯ್ತಪ್ಪ ಹೋಗ್ರಿ ಹಿಂಗ್ರು, ಮತ್ತೆ ಕರೆಸಿದ್ರು, ಮತ್ತೆ ಹಿಂಗ್ ಹೋಗು ಅಂದ್ರು, ಎಲ್ಲ ಉಲ್ಟಾ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರ ಆ ವಿಪರೀತ ಕೃತ್ಯಕ್ಕೆ ಸರಿಯಾಗಿ ಮುಂದೆ 13 ವರ್ಷ ಕಳೆದ ಮೇಲೆ ಆ ವಿಪರೀತವಾದ ಫಲವೇ ಉಂಟಾಗತ್ತೆ. ಏನು ವಿಪರೀತ ಫಲ? ಅರಸಿ ನಿನ್ನಯ ಶೋಕ ವನ್ನಿಯಳು ಅರಿ ನೃಪ ಜಲದಿ ಉರಿಯುವುದು. ಎಲ್ಲರೂ ಉಂಟೇನ್ರೆ? ಈ ನೀರಿನಲ್ಲಿ ಬೆಂಕಿ ಉರಿಯೋದುಂಟೆ, ಇಲ್ಲಿ ಅರಿನೂಪ ಜಲದಿ ನಿನ್ನ ಶೋಕವನ್ನಿಯಲ್ಲಿ ಉರಿಯುತ್ತೆ. ಹಾಗೇನೆ ನಿನ್ನ ಕಣ್ಣೀರಿನಲ್ಲಿ ಆ ಶತ್ರುಗಳಾದ ಕೌರವರ ಪತ್ನಿಯರ ಆ ವೈಧವ್ಯದ ಆ ತಾಪವೆಂಬತಕ್ಕಂಥ ಅಗ್ನಿ ಇದೆಯಲ್ಲ ಅದು ಉರಿದು ಹೋಗುತ್ತೆ ಅಂತ. ಮುಂದೆ ನೀರಿನಲ್ಲಿ ಬೆಂಕಿ ಉರಿದು ಹೋಗುತ್ತೆ, ಬೆಂಕಿಯಲ್ಲಿ ನೀರು ಉರಿದು ಹೋಗುತ್ತೆ. ವಿಪರೀತಕ್ಕೆ ವಿಪರೀತ. ನೀನು ಮಹಾಸಾಧ್ವಿ, ನೀನು ಯೋಚನೆ ಮಾಡಬೇಡ, ಸಮಾಧಾನ ತಾಳು ಅಂತ ದ್ರೌಪದಿಗೆ ಸಮಾಧಾನ ಮಾಡಿ ಧರ್ಮರಾಜ ಬಹಳ ಬುದ್ಧಿವಂತ ಒಂದು ಮಾತು ಹೇಳ್ತಾನೆ. ಭೀಮ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಈ ಕಡೆ ಸತ್ಯನೂ ಕಳ್ಕೊಳ್ಳೋದು, ಆ ಕಡೆಯಲ್ಲಿ ರಾಜ್ಯವು ನಮ್ಗೆ ಬರದೆ ಹೋಗಬಹುದು. ಕಾರಣ ಏನು ಅಂತಂದ್ರೆ ಎಲ್ಲ ಧರ್ಮದಲ್ಲಿ ನಿಂತಿರ್ತಕ್ಕಂಥದ್ದು. 13 ವರ್ಷ ನಾವು ಹೀಗೆ ವನವಾಸ ಅಜ್ಞಾತವಾಸ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡಿ ಈಗಲೇನೆ ನಾವು ಸತ್ಯವನ್ನ ಮುರಿದು ಯುದ್ಧಕ್ಕೆ ಹೋಗೋ ಪಕ್ಷದಲ್ಲಿ ಧರ್ಮ ಕೈಬಿಟ್ಟು ಹೋಗುತ್ತೆ. ಧರ್ಮ ಕೈಬಿಟ್ಟು ಹೋದ್ರೆ ಯಾರು ನಮಗೆ ಸಹಾಯಕ್ಕೆ ಬರೋದಿಲ್ಲ. ಯೋಚನೆ ಮಾಡ್ಕೊಂಡು ನೋಡು,
ಧರ್ಮರಾಜ ಹೇಳ್ತಕ್ಕ ಮಾತು, ಯಾರೂ ಸಹಾಯಕ್ಕೆ ಬರೋದಿಲ್ಲ. ಆ ಭೀಷ್ಮಾದಿಗಳು ಕೌರವನ ಋಣ ತಿಂದಿದ್ದಾರೆ, ಕೌರವನಿಗೋಸ್ಕರ ಪ್ರಾಣ ಅರ್ಪಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಅವರು ಒಬ್ಬೊಬ್ಬರು ಸಾಮಾನ್ಯರಲ್ಲ. ಭೀಷ್ಮ, ದ್ರೋಣ, ಕರ್ಣ ಇವರು ಸಾಮಾನ್ಯರೇ. ದುರ್ಯೋಧನನ ಪರವಾಗಿ ಹೋರಾಡ್ತಾರವರು. ಅವರನ್ನು ಗೆಲ್ಲೋಕೆ ನಮ್ಮ ಹತ್ರ ಆಗೋಲ್ಲ. ಯಾಕೆ? ನಮಗೆ ಧರ್ಮ ಕೈ ಬಿಡ್ತು. ಯಾವ ಮಿತ್ರವರ್ಗದ ಸಹಾಯವೂ ನಮಗೆ ಬರೋದಿಲ್ಲ. ನಾವು 5 ಜನ, ಇವರನ್ನೇ ಗೆಲ್ಲೋಕ್ಕಾಗೋಲ್ಲ. ಇನ್ನು ದುರ್ಯೋಧನ ಗೆಲ್ಲೋದು ಏನು ಬಂತು? ಆದ್ರಿಂದ ಈ ಕಡೆ ಏನಾಯ್ತು ಅಂತಂದ್ರೆ ವ್ರತಾನೂ ಕೆಡ್ತು, ಸುಖವೂ ಬರಲಿಲ್ಲ ಅಂತ ಆಗ್ಬಿಡುತ್ತೆ. ಭೀಮ, ಸೈರಣಿಯನ್ನು ತಗೋ, ಎಲ್ಲ ಕಾಲ ಬರುತ್ತೆ, ನಿನ್ನ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳಿ ಭೀಮನಿಗೂ ಸಮಾಧಾನ ಹೇಳ್ತಾ ಇದ್ದಾನೆ. ಇದನ್ನ ತಿಳ್ಕೊಂಡಿದ್ದಾರೆ ಜ್ಞಾನ ದೃಷ್ಟಿಯಿಂದ ಭಗವಾನ್ ವೇದವ್ಯಾಸರು. ಆ ಸಮಯದಲ್ಲಿ ಬಂದನಗ್ಗದ ಭೂಸುರ ಶ್ರೀಕಂಠನು, ಪದ್ಮಾಸನನ ಪನ್ನಟವು, ಕಮಲಾಂಬಕನ ಚುಂಬಕವೋ, ಭಾಸುರಕ್ರತು ಶತದ ರೂಪ ವಿಲಾಸವೋ, ಶ್ರುತಿಕೋಟಿ ಕನ್ಯಾವಾಸ ಭವನವೋ, ದೇವವೇದಂ ವ್ಯಾಸ ಮುನಿರಾಯ ಆ ಸಮಯದಲ್ಲಿ ಬಂದನು. ದೇವ ವೇದವ್ಯಾಸ ಮುನಿರಾಜ, ಆ ವ್ಯಾಸರ ಯೋಗ್ಯತೆನ ಇಲ್ಲಿ ಹೇಳ್ತಾ ಇದ್ದಾರೆ. ಮುನಿರಾಜ ಅವರು ಅದೇ ಕಾಲಕ್ಕೆ ಬಂದರು. ಇದನ್ನು ತಿಳ್ಕೊಂಡು ಪಾಂಡವರಿಗೆ ಸಮಾಧಾನ ಹೇಳಬೇಕು. ಮುಂದೆ ಭೀಷ್ಮಾದಿಗಳನ್ನ ಸಂಹಾರ ಮಾಡತಕ್ಕಂಥ ಯೋಗ್ಯತೆಯನ್ನ ಪಾಂಡವರಿಗೆ ಉಂಟು ಮಾಡಬೇಕು. 2 ದೃಷ್ಟಿ ಇಟ್ಕೊಂಡು ಆ ಸಮಯಕ್ಕೆ ಸರಿಯಾಗಿ ವ್ಯಾಸರು ಅಲ್ಲಿಗೆ ಬಂದಿದ್ದಾರೆ ಅಂತ. ಭೂಸುರ ಶ್ರೀಕಂಠ ಅಂತ, ಬ್ರಾಹ್ಮಣ ಶ್ರೀಕಂಠ ಇವರು ಅಂತ. ಶ್ರೀಕಂಠ ಅಂದ್ರೆ ಪರಮೇಶ್ವರ. ಅಚತುರು ಅದನೋ ಬ್ರಹ್ಮ ವಿಭಾಗುರ್ ಅಪರೋಹರಿ ಅಪಾಲ ಲೋಚನ ಶಂಭು ಭಗವಾನ್ ಬಾದರಾಯಣ ಅಂತ. ತ್ರಿಮೂರ್ತಿಗಳ ಯೋಗ್ಯತೆ ಇದೆ ಅಂತ. ರಜಗುಣವಿಲ್ಲದೆ ಇರ್ತಕ್ಕ ಬ್ರಹ್ಮ ನೋಡಿ, ಬ್ರಹ್ಮನಿಗಿಂತ ಒಂದು ತೂಕ ಜಾಸ್ತಿ ಇವರು. ಬ್ರಹ್ಮ ಸೃಷ್ಟಿಕರ್ತ, ಬೇಕಾದ ಯೋಗ್ಯತೆ ಇದೆ, ಆದರೆ ರಜೋಗುಣ ಇವರಲ್ಲಿಲ್ಲ. ಫಣಿತಲ್ಪನಲ್ಲದ ವಿಷ್ಣು ಇವರು. ನಾರಾಯಣ ಒಳ್ಳೇದೇ, ಸತ್ಗುಣ. ಅಲ್ಲಿ ಭುಸ್ನಾಗಪ್ಪ ಅಲ್ಲಿ ಆದಿಶೇಷನ ಮೇಲೆ ಮಲ್ಕೊಂಡಿಯಾನಲ್ಲಿ ಫಣಿತಲ್ಪ ಅವನು. ವ್ಯಾಸರ ಹತ್ರ ಅದಿಲ್ಲ, ಸತ್ವಗುಣ ಇದೆ, ನಾರಾಯಣನ ಯೋಗ್ಯತೆ ಇದೆ, ಭಯ ಇಲ್ಲ, ಹಾವಿಲ್ಲ ಇವರ ಹತ್ರ. ಆಮೇಲೆ ಪರಮೇಶ್ವರ ತಮೋಗುಣದವನು, ಇವರ ಹತ್ರ ತಮೋಗುಣ ಇಲ್ಲ. ಇನ್ನೂ ಒಂದು ಅವನು ಇದಲ್ಲ, ನೀಲಕಂಠ, ಹಣೆಯಲ್ಲಿ ಒಂದು ಕಣ್ಣು, ಆ ಕಣ್ಣಲ್ಲಿ ಬೆಂಕಿ, ಉಪ್ಪು ಅಂತ ಎಲ್ಲಾರು ಅಂದ್ರೆ ಹೋಯ್ತು. ಆ ಹಣೆಗಣ್ಣಿಲ್ದೇ ಇರ್ತಕ್ಕಂಥ, ತಮೋಗುಣ ಇಲ್ಲದೆ ಇರ್ತಕ್ಕಂಥ ಪರಮೇಶ್ವರ. ಇನ್ನೊಂದು ಹೇಳಿದ್ರು, ಆ ಶ್ರುತಿಕೋಟಿ ಭಾಸುರ ಕ್ರತುಶತಕದ ರೂಪ ಅಂತ. ಆ 106 ಯಜ್ಞಗಳಿದೆಯಲ್ಲ, ಅಶ್ವಮೇಧ ಜ್ಯೋತಿಷ್ಠೋಮಾದಿ ಯಾಗಗಳು ವ್ಯಾಸರ ರೂಪ ಹಾಕೊಂಡು ಬಂದಿದೆ ಅಂತ. ಯಜ್ಞಗಳೇ ವ್ಯಾಸರು ಅಂತ. ಕೋಟಿ ಕೋಟಿ ವೇದಗಳು, ವೇದ ಕನ್ಯೆಗಳು, ಶ್ರುತಿಕೋಟಿ ಕನ್ಯೆಗಳು ವ್ಯಾಸರ ಬಾಯಲ್ಲಿ ನೆನೆಸಿಬಿಟ್ಟಿದೆ. ಅದರಿಂದ ಕನ್ಯಾವಾಸವೋ, ಶ್ರುತಿಕೋಟಿ ಕನ್ಯಾವಾಸವೋ ಅಂತ ಇಂಥ ವೇದವ್ಯಾಸರು ಆ ಸಮಯಕ್ಕೆ ಬಂದ್ಬಿಟ್ಟಿದ್ದಾರೆ. ಆ ವ್ಯಾಸರು ಬರೋದನ್ನು ನೋಡಿದ್ರು, ಎಲ್ಲ ಋಷಿಗಳೆಲ್ಲ ಕೂತಿದ್ದಾರೆ. ವ್ಯಾಸರು ನೋಡಿದ ಕೂಡಲೇನೆ ಕಾಮಹಾದೇವ ಇದಾರುಹ ಮಹಾಮುನೀಶ್ವರರು ಎನ್ನುತ್ತ ಮುನಿಪಸ್ತೋಮವೆದ್ದುದು. ಧರ್ಮನಂದನನು ಅವರಿಗಿದಿರಾಗಿ ಪ್ರೇಮ ಪುಳಕದ ನಯನ ಸಲಿಲದ ರೋಮಹರ್ಷದ ಸತ್ಯಭಾವದ ಭೂಮಿಪತಿ ಮೈಯಿಕ್ಕಿದನು ಮುನಿವರನ ಚರಣದಲ್ಲಿ. ಶಿವ, ಇದೇನು ವ್ಯಾಸರು ಬಂದ್ಬಿಟ್ರಲ್ಲ ಅಂತ ಸಮಸ್ತ ಋಷಿಗಳು ಎದ್ದು ಹೋಗ್ತಾ ಇದ್ದಾರೆ ವ್ಯಾಸರನ್ನ ಎದುರುಗೊಳ್ಳೋದಕ್ಕೋಸ್ಕರ. ಧರ್ಮರಾಜನು ಕೂಡ ಬಹಳ ಭಕ್ತಿಯಿಂದ ತಮ್ಮಂದ್ರನ್ನ ಕರ್ಕೊಂಡು ಸರಿಯಾದ ಕಾಲಕ್ಕೆ ವ್ಯಾಸರು ಬಂದರು. ನಮ್ಮಲ್ಲಿ ಇಂಥ ಜಿಜ್ಞಾಸೆ ಬಂದಿದೆ ಅಂತ ತಿಳ್ಕೊಂಡು ಸಮಾಧಾನ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಬಹಳ ಸಂತೋಷವಾಗಿಬಿಡ್ತು ಧರ್ಮರಾಜನಿಗೆ. ಅವರ ಮೇಲಿನ ಭಕ್ತಿಯಿಂದ ಇವನಿಗೆ ರೋಮಾಂಚವಾಗಿಬಿಡುತ್ತಂತೆ, ಕಣ್ಣುಗಳಲ್ಲಿ ಆನಂದ ಬಾಷ್ಪ ಇಳಿದು ಬಿಡುತ್ತಂತೆ. ಯಾಕೆಂದ್ರೆ ಇದೇ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟಿದಾರಲ್ಲ ದ್ರೌಪದಿ. ಭೀಮ ಇನ್ನೂ ಸಮಾಧಾನ ಆಗಿಲ್ಲ, ಸಮಾಧಾನ ಪಡಿಸ್ತಾ ಇದ್ದಾನೆ, ಅಷ್ಟೊತ್ತಿಗೆ ಬಂದ್ರಲ್ಲ ಅಂತ ಹೇಳಿ ರೋಮಾಂಚಗೊಂಡು ಆ ಆನಂದ ಬಾಷ್ಪ ಸುರಿಸ್ತಾ ಸರಿ ತಮ್ಮನಿಂದ ಸಮೇತನಾಗಿ ಬಂದು ವ್ಯಾಸರ ಪಾದಕ್ಕೆ ಧರ್ಮರಾಜ ನಮಸ್ಕಾರ ಮಾಡಿದ್ದಾನೆ. ಋಷಿಗಳು ಕೂಡ ವಿವಿಧ ಮುನಿಗಳ ಗೋತ್ರ ನಾಮ ಪ್ರವರ ಸಹಿತ ಅಭಿನಾದ ಕರ್ಮೋತ್ಸವವ ಕೈಕೊಳ್ಳುತ್ತ ಅಧಿಬರನು ಮನ್ನಿಸಿದನು ಚಿತದಲ್ಲಿ. ಅಭಿವಾದನೆ ಮಾಡಬೇಕಾದ್ರೆ ಗೋತ್ರ ಪ್ರವರ ಹೇಳಿ ಅಭಿವಾದನೆ ಮಾಡಬೇಕು ಅಂತ ಈಗಲೂ ಸಂಪ್ರದಾಯ ಹಾಗೇ ಇದೆ. ಸರಿ ಮಾಡಿದರೆ ಅವರಿಗೆ ಪ್ರತ್ಯಭಿವಾದನಕ್ಕೆ ಅವಾಗ
ಹೇಳೋದಕ್ಕೆ ಅವಕಾಶ ಆಗತ್ತೆ ಅಂತ. ಆಯುಷ್ಮಾನೇದಿ ದೇವದತ್ತ ಶರ್ಮ ಅಂತ ಅವ್ರು ಹೇಳ್ಬೇಕು. ಅವರು ಇವನ ಹೆಸರು ಸರಿಯಾಗಿ ಹೇಳಿದೆ, ಗೋತ್ರಾನು ಸರಿಯಾಗಿ ಹೇಳಿದೆ ಇದ್ರೆ ಅವನ ಎಂತ ಆಶೀರ್ವಾದ ಮಾಡೋದು. ಎಲ್ಲ ಹೋಗ್ತಾ ಇದ್ದಾನೆ, ಇವ್ರು ನಮಸ್ಕಾರ ಮಾಡಿದ್ರು. ಆ ನಮಸ್ಕಾರಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಗೋತ್ರ ಪ್ರವರ ಹೇಳಿಬಿಟ್ಟು ಆ ಋಷಿಗಳೆಲ್ಲ ನಮಸ್ಕಾರ ಮಾಡಿದ್ರು. ಅವರೆಲ್ಲರಿಗೂ ಕೂಡ ವ್ಯಾಸರು ಅವರ ಹೆಸರು ಹೇಳಿಯೇನೆ ಅವರಿಗೆ ಆಶೀರ್ವಾದ ಮಾಡಿದ್ರು. ಆಮೇಲೆ ದ್ರೌಪದಿ ಬಂದು ಯುವತಿ ಪದ ಕೆರಗಿದೊಡೆ ಭೂಯ ತವ ಮನೋರಥವೆನುದ ನಸುನಗುತ ಅವನಿ ಪಾಲನ ಪರ್ಣಶಾಲೆಗೆ ಮುನಿಪನೈತಂದ. ದ್ರೌಪದಿ ಬಂದು ನಮಸ್ಕಾರ ಮಾಡೋಣ, ಭೂಯಾತ್ ತವ ಮನೋರಥವು ಅಂತ ಆಶೀರ್ವಾದ. ಇವಳೇನ್ ಮಾಡ್ಕೊಂಡಿದ್ದಾಳೆ, ನೀವು ಈ ರೀತಿ ಕ್ಷಮಾಗುಣದಿಂದ ಇರೋದು ನ್ಯಾಯ ಅಲ್ಲ, ಪರಾಕ್ರಮ ಪ್ರದರ್ಶನ ಮಾಡಿ ನೀವು ರಾಜರಾಗಬೇಕು ಅಂತ ಹೇಳ್ತಾ ಇದ್ಲು. ಅಷ್ಟೊತ್ತಿಗೆ ವ್ಯಾಸರು ಬಂದ್ರು. ಇವಳ ಇಚ್ಛೆ ಏನೋ ಪತಿಗಳು ರಾಜರಾಗಬೇಕು ಅಂತ. ಭೂಯಾತ್ ತವ ಮನೋರಥ, ನಿನ್ನ ಇಷ್ಟಾರ್ಥ ಸಿದ್ಧಿಸುತ್ತೆ ಅಂತ ಹೇಳಿ ದ್ರೌಪದಿಗೆ ಆಶೀರ್ವಾದ ಮಾಡಿದ್ರು. ಸರಿ, ಆಮೇಲೆ ಧರ್ಮರಾಜ ಅವರನ್ನ ಪರ್ಣಶಾಲೆಗೆ ಕರ್ಕೊಂಡು ಬಂದವರಿಗೆ ಮೊದಲು ಪಾದ್ಯಾರ್ಘ್ಯ ಸತ್ಕಾರ ಮಾಡಿ ಆಮೇಲೆ ಪ್ರಶ್ನೆ ಮಾಡಬೇಕು. ಇದು ಗೃಹಸ್ಥನ ಈ ಸಂಪ್ರದಾಯ. ಆ ಸಂಪ್ರದಾಯ ಅನುಸಾರವಾಗಿ ವ್ಯಾಸರಿಗೆ ಪೂಜೆ ಮಾಡ್ತಾನೆ. ಪೂಜೆ ಮಾಡ್ತಕ್ಕಂತಹ ಸಂದರ್ಭಕ್ಕೆ ಇವರು ಈಗ ಕಾಡಿನಲ್ಲಿ ಇರೋಣದ್ರಿಂದ ಇವರ ಹತ್ರ ಪಾತ್ರೆ ಒಂದು ಇಲ್ಲ. ಆಗ ಧರ್ಮರಾಜ ಏನ್ ಮಾಡ್ದ, ಮುತ್ತಿಗೆ ಎಲೆಯಲ್ಲಿ ದೊನ್ನೆ ಮಾಡಿ ಕಾಲು ತೊಳೆಯೋದಕ್ಕೆ ಒಂದೊನ್ನೆ, ಅರ್ಘ್ಯಕ್ಕೆ ಅದೇ ಕೈ ತೊಳೆಯೋದಕ್ಕೆ ಒಂದೊನ್ನೆ, ಆಚಮನಿಗೆ ಒಂದೊನ್ನೆ, ಎಲ್ಲ ಮುಚ್ಚಿದ ಎಲೆ ದೊನ್ನೆ ಮಾಡ್ಕೊಂಡು ಬಂದು ಅವಾಗ ಹೇಳ್ತಾ ಇದ್ದಾನೆ, ಇದೆ ಪವಿತ್ರ ಪಲಾಶ ಪತ್ರದನುದಕವು ಅರ್ಘ್ಯಾಚಮನ ಪಾದ್ಯಕ್ಕೆ ಇದೆ ವಿಮಲ ದರ್ಭೋಪರಚಿತಾಸನ ವಿಳಾಸದಲ್ಲಿ ಇದನು ಕಾಂಚನ ಪಾತ್ರ ಜಲವೆಂದು ಇದು ವರಾಸನವೆಂದು ಇದನು ಕಾಂಚನ ಪಾತ್ರ ಜಲವೆಂದು ಇದು ವರಾಸನವೆಂದು ಕೈಕೊಂಬುದು ಯಥಾ ಸಂಭವದಲ್ಲಿ ಎಂದನು ಧರ್ಮನಂದನನು. ದೊನ್ನೆಯಲ್ಲಿರತಕ್ಕಂಥ ಈ ಪವಿತ್ರವಾದ ಉದಕವನ್ನ ಪಾದ್ಯಕ್ಕೆ ಉಪಯೋಗಿಸಬೇಕು, ಇದನ್ನ ಅರ್ಘ್ಯಕ್ಕೆ ಉಪಯೋಗಿಸಬೇಕು, ಇದನ್ನ ಆಚಮನೀಯಕ್ಕೆ ಉಪಯೋಗಿಸಬೇಕು. ನಾವು ಇಟ್ಟಿರೋದೇನೋ ಮುತ್ಕದ ಪಾತ್ರೆ, ಇದನ್ನ ಬಂಗಾರದ ಪಾತ್ರೆಯಲ್ಲಿ ಧರ್ಮರಾಜ ಕೊಡ್ತಾ ಇದ್ದಾನೆ ಅಂತ ತಾವು ಭಾವಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಇನ್ನು ಹಂಗೆ ಭಾವಿಸಿ, ಯಾಕೆಂದ್ರೆ ಅಲ್ಲಿ ಅರಮನೆಯಲ್ಲಿ ಇದ್ರು, ಈಗ ನೀವು ಬಂದಿದ್ರೆ ಬಂಗಾರದ ಪಾತ್ರೆಯಲ್ಲಿ ಕೊಡ್ತಿದ್ನಲ್ಲ, ಈಗ ಇದೇ ನಮ್ಮ ಬಂಗಾರ, ಇದನ್ನೇ ಬಂಗಾರ ಪಾತ್ರೆಯ ಉದಕ ಅಂತ ಭಾವಿಸ್ಬೇಕು ಅಂತಂದ. ಒಂದು ದರ್ಭೆಯನ್ನ ಒಂದು ಆಸನ ಮಾಡ್ಕೊಂಡು ಬಂದು ಕೊಟ್ಟರು. ದರ್ಭಾಸನ ಹಾಕಿದ. ಸ್ವಾಮಿ, ಇದೇ ಈಗ ಸಿಂಹಾಸನ, ರಕ್ತಖಚಿತವಾದ ಸಿಂಹಾಸನ ಅಂತ ತಾವು ಭಾವಿಸ್ಬೇಕು, ಇದ್ರ ಮೇಲೆ ಕೂತ್ಕೋಬೇಕು, ಇದು ನಮ್ಮ ಯೋಗ್ಯತೆ ಹೀಗಿದೆ, ಇದನ್ನೇನೆ ನಮಗೆ ಯಥಾಸಂಭವವಾಗಿ ನಾವು ಕೊಡ್ತಾ ಇದ್ದೇವೆ, ಇದನ್ನೇ ದೊಡ್ಡದು ಅಂತ ಹೇಳಿ ತಾವು ಭಾವಿಸ್ಬೇಕು. ನಾನು ಹೀನ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಧರ್ಮರಾಜ ಪ್ರಾರ್ಥನೆ ಮಾಡೋಣ. ವ್ಯಾಸರು ಹೇಳ್ತಾ ಇದ್ದಾರೆ, ಅಪ್ಪ ಇದೇ ಶಾಶ್ವತ ಕಣೋ, ಅದು ಹೇಳಿದಿಲ್ಲ ಬಂಗಾರದ ಪಾತ್ರೆ ಅದು ಶಾಶ್ವತ ಅಲ್ಲ,